ನಮಸ್ಕಾರ ಕರ್ನಾಟಕ ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಆಗಲೇ ನಿಮಗೊಂದು ಹೇಳಿದ್ದೆ. ಏನು ಹೇಳಿಕೆ ಕೊಟ್ಟಿದ್ದೆ ಅಂತ ಅಂದರೆ ಒಂದು ಅಡ್ವೆಂಚರಸ್ ಅಥವಾ ಒಂದು ಚಾಲೆಂಜಿಂಗ್ ವೀಡಿಯೋಸ್ನ ತರ್ತೀನಿ ಅಂತ. ಚಾಲೆಂಜಿಂಗ್ ವೀಡಿಯೋನ ತಂದಿದ್ದೀನಿ. ಇವತ್ತು ನಾನು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಬಂದಿದ್ದೀನಿ. ಕೇವಲ ಬೆಂಗಳೂರಿಂದ ಬೇರೆ 30 ಕಿಲೋಮೀಟ್ರು ಅಂದರೆ 30 ಕಿಲೋಮೀಟ್ರು ಒಳಗಡೆ ಇರೋವಂಥ ಜಾಗ ಇದು. ಈ ಜಾಗಕ್ಕೆ ಬಂದಿದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಈ ಬರ್ಡ್ಸ್ ಆಫ್ ಪ್ಯಾರಡೈಸ್ನ. ಇಲ್ಲಿ ವಿಶೇಷತೆ ಏನಂತ ಅಂದರೆ, ನಾವು ಎಷ್ಟೋ ಜನ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಒಂದು ಪ್ರಾಣಿಗಳನ್ನ ನೋಡೋಕ್ಕಾಗಲಿ ಅಥವಾ ಪ್ರಾಣಿಗಳನ್ನ ನೋಡಿ ಅದನ್ನ ಅನುಭವಿಸೋಕ್ಕಾಗಲಿ ಬೇರೆ ದೇಶಕ್ಕೆ ಹೋಗ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಒಂದು ಪೈಥಾನ್ ಮುಟ್ಟಬೇಕು, ಒಂದು ಕೆಮಿಲಿಯನ್ನ ಮುಟ್ಟಬೇಕು ಅಂತ ಅಂದರೆ ಪುಕೆಟ್ ಸಿಟಿಗೆ ಹೋಗ್ತಾರೆ. ಎಲ್ಲಿ ಮಲೇಷಿಯಾ ಮತ್ತು ಥೈಲ್ಯಾಂಡು, ಪುಕೆಟ್ ಸಿಟಿ, ಆ ಥರ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗ್ತಾರೆ. ಆ ಥರ ಇವತ್ತು ನಾವು ಬೇರೆ ಎಲ್ಲೂ ಹೋಗೋಂಗಿಲ್ಲ, ಆ ಜಾಗನ ಇಲ್ಲಿ ನೋಡ್ತಾನೆ ಇದ್ದೀವಿ. ಇವಾಗ ಜಸ್ಟ್ ಕಗ್ಲಿಪುರದಿಂದ ಇದು ಬೇರೆ ಒಂದು 6 ಕಿಲೋಮೀಟ್ರ್, ಅರೌಂಡ್ 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಆ ಪ್ರಾಣಿಗಳನ್ನ ಮುಟ್ಟಿ ಅದನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಬಂದಾದ್ಮೇಲೆ ನಾವು ಏನು ಗಮನಿಸ್ಬೋದು ಅಂತಂದರೆ, ಇಲ್ಲಿ ನೋಡಿ ಗುರು ಎಷ್ಟು ಜನ ವಿಸಿಟರ್ಸ್ ಬಂದಿದ್ದಾರೆ ಅಂತಂದರೆ ಈ ಜಾಗ ತುಂಬ ಅಂದರೆ ತುಂಬ ಇತ್ತೀಚೆಗೆ ಫೇಮಸ್ ಆಗ್ತಾ ಹೋಗ್ತಿದೆ. ಯಾವ ರೀತಿಲಿ ಆಗ್ತಾ ಹೋಗ್ತಿದೆ ಅಂತ ಅಂದರೆ, ಬೆಂಗಳೂರಲ್ಲಿ ಇರೋರ್ಗಂತೂ ತುಂಬ ಒಂದು ಇಷ್ಟವಾದಂಥ ಜಾಗ ಆಗ್ಬಿಟ್ಟಿದೆ. ಈ ಥರ ಜಾಗಗಳು ತುಂಬ ಅಂದರೆ ತುಂಬ ಫೇಮಸ್ ಆಗ್ತಿದೆ. ಯಾಕಂತ ಅಂದರೆ ಇಂಡಿಯಾದಲ್ಲಿ ಇದು ಇಲ್ಲೀಗಲು. ಏನಂತ ಅಂದರೆ ವೈಲ್ಡ್ ಅನಿಮಲ್ಸ್ನ ಸಾಕೋದು, ಕಾಡು ಪ್ರಾಣಿಗಳನ್ನ ಸಾಕೋದು ಇಲ್ಲೀಗಲು. ಎಂಟ್ರಿ ಫೀಸ್ ಬೇರೆ ಕೇವಲ 200 ರೂಪಾಯಿಲಿ ಮುಗಿಸೋವಂಥ ಕೆಲಸ ಇದು. 200 ರೂಪಾಯಿಲಿ ಬಂದರೆ ಇಲ್ಲಿ ಬೇರೆ ಬೇರೆ ಇವೆಂಟ್ಸ್ ಕೂಡ ಇರುತ್ತೆ. ಯಾವ ಥರ ಇವೆಂಟ್ಸ್ ಅಂತ ಅಂದರೆ, ಒಂದು ATV ರೈಡ್ ಆಗಿರ್ಬೋದು, ಒಂದು ಜಿಪ್ ಲೈನ್ ಆಗಿರ್ಬೋದು, ಮತ್ತು ಹಾರ್ಸ್ ರೈಡ್ ಆಗಿರ್ಬೋದು, ಮತ್ತು ಇನ್ನೊಂದು ಪಾಂಡ್ ಮೇಲೆ ನಡ್ಕೋ ಹೋಗೋವಂಥದ್ದಾಗಿರ್ಬೋದು, ಮತ್ತು ಇನ್ನೊಂದು ಏನೇನೋ ಬೇರೆ ಬೇರೆ ಇತ್ಯಾದಿಗಳು ಐತೆ. ಆದರೆ ಇಲ್ಲಿ ಈ ಜಾಗ ನೋಡ್ತಾ ಇದ್ರೆ ನನಗಂತೂ ಭಾಳ ಅಂದರೆ ಭಾಳ ಸಂತೋಷ ಆಗ್ತಿದೆ. ಯಾಕಂತ ಅಂದರೆ ಇಲ್ಲಿ ನೋಡ್ಗುರು ವಿಸಿಟರ್ಸ್ ಮಾತ್ರ ಆದರೆ ತುಂಬ ಜನ ಬಂದಿದ್ದಾರಲ್ಲ, ನನಗೆ ಇದು ನೋಡಿದ ತಕ್ಷಣವೇ ಒಂಥರ ತುಂಬ ಖುಷಿಯಾಗೋಯ್ತು. ಯಾಕಂತ ಅಂದರೆ ಯಾವ್ದಾದ್ರು ಒಂದು ಜಾಗ ಫೇಮಸ್ ಆಗಬೇಕು, ಯಾವ್ದಾದ್ರು ಒಂದು ಜಾಗ ಚೆನ್ನಾಗಿದ್ದರೆ ಅಲ್ಲಿ ವಿಸಿಟರ್ಸ್ ತುಂಬ ಅಂದರೆ ತುಂಬ ಇರ್ತಾರೆ. ಆ ವಿಸಿಟರ್ಸ್ನ ಸಂಪಾದನೆ ಮಾಡೋಕ್ಕೆ ಇಲ್ಲಿರೋಂಥ ಜನಗಳು ಎಷ್ಟು ಕಷ್ಟಪಟ್ಟು, ಇಲ್ಲಿರೋಂಥ ಮ್ಯಾನೇಜ್ಮೆಂಟ್ ಎಷ್ಟು ಕಷ್ಟಪಟ್ಟಿರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಂಟ್ರಿ ಆಗ್ತಿದ್ದಂಗೆ ನೋಡಿ ಎಷ್ಟು ಗಾಡಿಗಳು ನಿಂತಿದೆ. ಇಲ್ಲಿ ಎಂಟ್ರಿ ಇದೆ. ಈ ಎಂಟ್ರಿಲಿ ನಾವು ಕೇವಲ ಬೇರೆ 200 ರೂಪಾಯಿ ಕೊಟ್ಟು ಒಳಗಡೆ ಎಂಟ್ರಿ ಆಗುವಂಥದ್ದು. ನಾವು ಪೇಮೆಂಟ್ ಎಲ್ಲ ಮಾಡಾದ್ಮೇಲೆ ಒಂದು ಹ್ಯಾಂಡ್ ಬ್ಯಾಂಡ್ ಕೊಟ್ಟಿದ್ದಾರೆ. ಯಾಕಂತ ಅಂದರೆ ನಾವು ಪೇಮೆಂಟ್ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಆಧಾರ. ಅದ್ರ ಜೊತೆಗೆ ನಾವು ಇಲ್ಲಿರೋ ತನಕನೂ ಇದು ವ್ಯಾಲಿಡ್ ಥ್ರೂ ಟುಡೇ, ಇವತ್ತು ಗಂಟೆ ಇರುತ್ತೆ. ಇದು ನಮ್ಮ ಗೈಡು ಏನಾದ್ರು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತಂದರೆ ಅವ್ರು ಮುಂದಾಗೋದ್ರು, ಹಿಂದ್ಗಡೆ ಒಳ್ಳೆ ನಾವು ಈ ಕುರಿ ಮೈಸೂರು ಥರ ಹೋಗ್ತಾ ಇದ್ದೀವಿ. ಪೇಮೆಂಟ್ ಮಾಡಿ ಇದು ಆಸ್ಟ್ರಿಚಾ ಈ ಮೂನ ಆಸ್ಟ್ರಿಚಾ ಅಂತ ನನಗೆ ಯಾಕೋ ತುಂಬ ಕನ್ಫ್ಯೂಸ್ ಆಗ್ತಿದೆ. ಈ ಮೂನ ಇದು ಆಸ್ಟ್ರಿಚಾ. ಇದರಲ್ಲಿ ವಿಡಿಯೋ ಮಾಡ್ತಿದೆ. Hope you are having a good day today. Welcome to Birds of Paradise Animal Farm. As you can see, we have various different animals and birds around ourselves. Today you are going to pet them and know a little about them. Right? Are you guys ready for it? Yes. You like animals? Were you forced by your family members to buy your no one? Awesome then. Today we are going to have a good time. But while petting these animals, we need to make sure the animal is comfortable around us. So be very gentle with them, be kind to them, and a few things to make you kind around them would be, whenever you meet any animals for the first time, you should not touch their head, their neck or their face, because they get scared. ಅಮೇರಿಕನ್ ಕಿಂಗ್ ಇದೆ, ಫ್ರೆಂಚ್ ಫ್ರಿಲ್ ಬ್ಯಾಕ್ ಇದೆ. ಫ್ರೆಂಚ್ ಫ್ರೈಸಾ ಅಲ್ಲ, ಫ್ರೆಂಚ್ ಫ್ರಿಲ್ ಬ್ಯಾಕ್ ಇದು. ಇಟಾಲಿಯನ್ ಮೋಡಿನ, ಬೋರ್ಬುರ್ಗ್ ಸ್ಟ್ರೀಟ್ ಕೂಪರು ಇದು. ಅದರ ಜೊತೆಗೆ ಜರ್ಮನ್ ಸ್ಟ್ರೆಸ್ಸರ್, ಪಾರಿವಾಳ ಜರ್ಮನ್ ಸ್ಟ್ರೆಸ್ಸರ್, ಜರ್ಮನ್ ಬ್ಯೂಟಿ ಹೋಮರ್, ಅದು ಬಿಟ್ಟರೆ ಜರ್ಮನ್ ನನ್ನಿದೆ. ಈ ಒಂದು ವಿಚಾರ ನನಗೆ ಗೊತ್ತೇ ಇರಲಿಲ್ಲ. ಏನಂತ ಅಂದರೆ ಡಕ್ಸ್ ಅಂದರೆ ಬಾತುಕೋಳಿ ವಾಟರ್ ಪ್ರೂಫ್ ಅಂತ. ಅಂದರೆ ಮುಳುಗಿದ್ರೂ ಕೂಡ ಬಾತುಕೋಳಿಗಳು ಒದ್ದೆ ಆಗೋದಿಲ್ವಂತೆ. ಇದೇನು ಅಂತ ಒಂಥರ ಅದ್ಭುತ ಅಲ್ವಾ? ಹಂಗೆ ಅಲ್ಲೆಲ್ಲ ನೋಡಿಕೊಂಡು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಕಾಣಿಸಿದ್ದೆ ಹಾರ್ಸ್ ಅಲ್ಲ, ಪೋನಿ. ಅಂದರೆ ಹಾರ್ಸ್ಗೂ ಮತ್ತು ಪೋನಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನಂತ ಅಂದರೆ ಹಾರ್ಸ್ ಬಂದ್ಬಿಟ್ಟು ತುಂಬ ಹೈಟ್ ಆಗಿರುತ್ತೆ, ಪೋನಿ ಬಂದ್ಬಿಟ್ಟು ತುಂಬ
ಕುಳ್ಳು ಥರ ಇರುತ್ತೆ. ಅದು ಬಂದ್ಬಿಟ್ಟು ಈ ಪೋನಿನ ನಾವು ಎಲ್ಲಿ ನೋಡ್ಬೋದು ಅಂತ ಅಂದರೆ ಈ ಹಿಲ್ ಸ್ಟೇಷನ್ಸು, ಕೇದಾರ್ನಾಥ್ ಈ ಕೇದಾರ್ನಾಥ್ ಟ್ರಿಪ್ ಮಾಡಿರೋರೆಲ್ಲ ನೋಡೇ ಇರ್ತೀರಲ್ಲ, ಅಲ್ಲಿ ಪೋನಿಲೇ ಅವರು ರೈಡ್ ಮಾಡ್ತಾರೆ. ಅಂದರೆ ಅಲ್ಲೆಲ್ಲ ಹತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಒಂದು 13-14 ಕಿಲೋಮೀಟ್ರು ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ, ಹಿಚ್ ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಈ ಪೋನಿನ ಯೂಸ್ ಮಾಡ್ಕೊಂಡು, ಈ ಪ್ರಾಣಿಗಳನ್ನ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಈ ಪೋನಿದು ಏನು ವಿಶೇಷತೆ ಅಂತ ಅಂದರೆ ಇದ್ರ ಕಣ್ಣುಗಳನ್ನ 320 ಡಿಗ್ರಿಯಷ್ಟು ನೋಡ್ಬೋದು ರೇಸಿಂಗ್ ಟೈಮಲ್ಲಿ. ಮತ್ತು ಇನ್ನೊಂದು ವಿಚಾರ ಏನಂತ ಅಂದರೆ ಈ ಹುಡುಗಿರು ಪೋನಿ ಟೈಪ್ ಅಂತ ಏನೇನೋ ಹೇರ್ ಸ್ಟೈಲ್ನ ಹಾಕೊಂತಾರಲ್ಲ, ಆ ಪೋನಿ ಟೈಪು ಇದ್ರ ಬಾಲದಿಂದಾನೇ ಪೋನಿ ಟೈಪು ಇದ್ರ ಬಾಲದಿಂದಾನೇ ಅದು ಇನ್ವೆಂಟ್ ಆಗಿರುವಂಥದ್ದು, ಇಂಟ್ರೊಡ್ಯೂಸ್ ಮಾಡಿಸಿರುವಂಥದ್ದು. ಗಮನಿಸ್ತಿದ್ದೀರಾ ಪೋನಿನ? ಇದ್ರ ನಿಕ್ ನೇಮ್ ಬಂದ್ಬಿಟ್ಟು ವಾಲ್ನಟ್ ಅಂತೆ. ನಮ್ಗೆ ಓನ್ಲಿ ನಟ್ಟು ಬೋಲ್ಟ್ ಗೊತ್ತು, ಆದರೆ ವಾಲ್ನಟ್ ಗೊತ್ತಿರಲಿಲ್ಲ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲ್ಲಿ. ನೋಡ್ಕೊಂಡು ಬರ್ತಾ ಇದ್ದಂಗೆ ಬಂದೇ ಬಿಟ್ವಿ. ಮಂಗಳೂರು ಗಿಡ್ಡ ಹಾಗೂ ಪುಂಗನೂರ್ ಲಿಂಗ, ಅದ್ರ ಹೆಸರು ಲಿಂಗ ಅಂತೆ, ಇದ್ರ ಹೆಸರು ಲಕ್ಷ್ಮಿ ಅಂತೆ. ಇದು ನಾವು ನೋಡ್ಬೋದು, ಇದು ನಮ್ಮ ಮಲೆನಾಡ್ ಸೈಡ್ ಅಂದ್ರೆ ಮಂಗಳೂರು, ಉಡುಪಿ ಈ ಸೈಡ್ ನ ನೋಡುವಂಥದ್ದು. ಅದು ಬಂದ್ಬಿಟ್ಟು ಆ ಬ್ರೀಡ್ ಬಂದ್ಬಿಟ್ಟು ಪ್ಯೂರ್ ಬ್ರೀಡ್ ಅಲ್ವಂತೆ. ಆ ಬ್ರೀಡು ಅದು ಹೈಬ್ರಿಡ್ ಆಗಿರುವಂಥದ್ದು. ಅದ್ರ ಜೊತೆಗೆ ಅದನ್ನ ನೀವು ಗಮನಿಸ್ತಿದ್ದೀರಾ, ಅದೆಷ್ಟು ಶಾಂತಿಯಾಗಿ ಕೂತಿದೆ ನೋಡು. ಎಲ್ಲಿಂದ ತಂದಿರೋದು ಅಂತಂದ್ರೆ ಆಂಧ್ರ ಪ್ರದೇಶ್ ಚಿತ್ತೂರಿಂದ ತಂದಿರುವಂಥದ್ದು ಇದು. ಓಕೆ, ಪ್ರಾಣಿಗಳಲ್ಲೇ ಅತಿ ಕ್ಲೀನೆಸ್ಟ್ ಆದಂತ ಪ್ರಾಣಿ ಅಂತ ಅಂದ್ರೆ ಅದು ಕತ್ತೆ, ಡಾಂಕಿ. ಈ ಡಾಂಕಿ ಬಂದ್ಬಿಟ್ಟು ಅಥವಾ ಕತ್ತೆ ಬಂದ್ಬಿಟ್ಟು ದಿನ ಅಂದ್ರೆ ದಿನ ಸ್ನಾನ ಮಾಡುತ್ತೆ. ಯಾವ ತರ ಸ್ನಾನ ಮಾಡುತ್ತೆ ಅಂತ ಅಂದ್ರೆ ಇದು ನೀರಲ್ಲಿ ಸ್ನಾನ ಮಾಡಲ್ಲ, ಮಣ್ಣಲ್ಲಿ ಸ್ನಾನ ಮಾಡುತ್ತೆ. ಅದರಿಂದ ಅದ್ರ ಬಾಡಿ ಟೆಂಪ್ರೇಚರ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಎಲ್ಡರ್ ಆಫ್ ದ ಫ್ಯಾಮಿಲಿ ಅಂದ್ರೆ ಮನೇಲಿ ಯಾರು ಹಿರಿಯರು ಇರ್ತಾರಲ್ಲ, ದೊಡ್ಡವರು, ಆ ತರ ಕತ್ತೆಗಳಲ್ಲೂ ಕೂಡ ಒಂದು ದೊಡ್ಡವರು ಇರ್ತಾರೆ. ಆ ದೊಡ್ಡವರು ಅದ್ರ ದಿನನಿತ್ಯ ಕಾರ್ಯಗಳನ್ನ ಏನೇನು ಮಾಡಬೇಕು, ಎಲ್ಲೇನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಂದರೆ ಅದ್ರ ಯೂರಿನ್ ಪಾಸ್ ಆಗಿರ್ಬೋದು, ಅದ್ರ ವಾಶ್ರೂಮ್ ಥರ ಅಥವಾ ನಾವೇನೇನೋ ಯೂಸ್ ಮಾಡ್ತೀವಲ್ಲ ಅದೇ ಥರ ಒಂದು ಜಾಗದಲ್ಲಿ ಅದು ಫಿಕ್ಸ್ ಮಾಡಿಕೊಂಡ್ರೆ ಅದು ಅಲ್ಲೇ ಮಾಡುತ್ತೆ, ಬೇರೆ ಇನ್ನೆಲ್ಲೂ ಮಾಡೋದಿಲ್ಲ. ಅದ್ರ ಜೊತೆಗೆ ನಾವು ಇನ್ನೊಂದು ಏನು ನೋಡ್ಬೋದು ಅಂತ ಅಂದರೆ ಪ್ರಾಣಿಗಳಲ್ಲೇ ಅತಿ ಇಂಟೆಲಿಜೆಂಟ್ ಆದ ಪ್ರಾಣಿ ಅಂತ ಅಂದರೆ ಡಾಂಕಿ. ಯಾವ ಥರ ಅಂತ ಅಂದರೆ ಈಗ ನೀವು ನೋಡಿರ್ಬೋದು, ಇತ್ತೀಚೆಗೆ ನಾವು ಗೂಗಲ್ ಮ್ಯಾಪ್ಸ್ ಅಂತೆಲ್ಲ ಏನೇನೋ ಯೂಸ್ ಮಾಡ್ತೀವಿ. ಯಾಕಂತಂದರೆ ನಮಗೆ ರೂಟ್ಗಳು ಅಷ್ಟು ಕನ್ಫ್ಯೂಸ್ ಆಗುತ್ತೆ, ಆದರೆ ಡಾಂಕಿಗಳಿಗೆ ಅಷ್ಟು ಕನ್ಫ್ಯೂಸ್ ಆಗಲ್ಲ. ಯಾಕಂತ ಅಂದರೆ ಅದು ಒಂದ್ಸತಿ ಹೋಗಿದ್ದ ದಾರಿನ ಅದನ್ನ ನೆನ್ಪು ಮಾಡಿಕೊಂಡು ಅಲ್ಲಿರೋ ಅಂತ ಹೋದ್ರೂ ನಾವು ಮರ್ತಿದ್ರು, ಆ ಡಾಂಕಿಗಳು ಮರೆಯಲ್ಲ. ಯಾಕಂತಂದರೆ ಅಷ್ಟು ಇಂಟೆಲಿಜೆಂಟ್ ಆಗಿರುತ್ತೆ. Okay, so a lot of you may be thinking this guy is a monitor lizard, he's an Udumbu or what not, but these guys are not. Okay, these guys put his hand here. It's called a red tail. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಈ ಒಂದು ಪ್ರಾಣಿನ ನೀವೇನ್ ಗಮನಿಸ್ತಿದ್ದೀರಾ, ಇದು ಬಂದ್ಬಿಟ್ಟು ಇಮೋಗನ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಸೌತ್ ಅಮೆರಿಕಾ ಮತ್ತು ಮೆಕ್ಸಿಕೋದಲ್ಲಿ ಕಂಡು ಬರುವಂತದ್ದು. ಇದನ್ನ ಅಲ್ಲಿಂದ ತಂದು ಇಲ್ಲಿ ಸಾಕ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೇನ್ ನೋಡ್ಬೋದು ನೀವು, ಇದು ಜಾಸ್ತಿ ಅಂದ್ರೆ ಜಾಸ್ತಿ ಶಾಂತಿಯಿಂದ ಇರೋಕೆ ಪ್ರಯತ್ನ ಪಡುತ್ತೆ. ಮತ್ತೆ ಇದು ಯಾವ್ದು ಇಷ್ಟಪಡುತ್ತೆ ಅಂತ ಅಂದ್ರೆ ಮರದಲ್ಲಿ ನೇತಾಡೋದು ಮತ್ತೆ ಭೂಮಿಲಿ ಇರೋದಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಇಚ್ಛೆ ಪಡುತ್ತೆ. ಆದ್ರೆ ಇದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಂದ್ರೆ ಅದ್ರ ಬಾಲ ಯೂಸ್ ಮಾಡ್ಕೊಳುತ್ತೆ. ಆದ್ರೆ ನಾವು ಅದನ್ನ ಮುಟ್ಟುವಂಗಿಲ್ಲ, ಅದ್ರ ಬಾಲ ಯೂಸ್ ಮಾಡ್ಕೊಂಡು ಅದನ್ನ ಡಿಫೆನ್ಸ್ ನ ಅದು ಇಂಪ್ರೂವ್ ಮಾಡ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಏನಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಶಾಂತಿಯಾಗಿದೆ. ಇನ್ನೊಂದು ಇದನ್ನ ಮುಟ್ಟಿದ್ರೆ ಹೆಂಗಿದೆ ಅಂತಂದ್ರೆ ಒಳ್ಳೆ ಬಂಡೆಕಾಳು ಮುಂದಂಗ ಆಗ್ತಾ ಇದೆ. ಫುಲ್ಲು ರಫ್ ಆಗಿದೆ. ಅದನ್ನ ನೋಡಿದ್ರೇನೆ ಭಯ ಆಗುತ್ತೆ. ಆದ್ರೆ ಇಲ್ಲಿ ಅವ್ರು ಎಷ್ಟು ಫ್ರೆಂಡ್ಲಿಯಾಗಿ ತೋರಿಸ್ಕೊಡ್ತಾ ಇದಾರೆ ಇವರು. ಅವ್ರ ಹೆಸರು ಬಂದ್ಬಿಟ್ಟು ನ್ಯಾಟ್ ಅಂತೆ. ಅವ್ರು ಕಳೆದ 4 ವರ್ಷದಿಂದ ಸ್ನೇಕ್ ರೆಸ್ಕ್ಯೂ ಮಾಡ್ತಾ ಇದಾರಂತೆ. ಪ್ಯೂರ್ ವೆಜಿಟೇರಿಯನ್ ಅಂತ ಇದೆ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ರಿಗೆ ಅನ್ಯಾಯ.
ಎಲ್ಲ ಕಡೆಯಿಂದ ಬರ್ತಾರೆ. ಇವರು 10 ಅಡಿ ಅಷ್ಟು ಉದ್ದ ಬೆಳಿತಾರೆ. ಸೊ ಇವ್ರಿಗೆ ಏನ್ ಅಂದ್ರೆ ಇವ್ರಿಗೆ ಇಲಿ ತುಂಬಾ ಇಷ್ಟ ಆಗುತ್ತೆ. ಇವ್ರಿಗೆ ನಾವು ಇಲಿ ತಿನ್ಸ್ತೀವಿ. ಓಕೆ, ಅಂಡ್ ಸೊ ಇದು ಬಂದು ನಾರ್ಮಲ್ ಕಾರ್ಪೆಟ್ ಪೈಥಾನ್ ಅಂತಾರೆ. ನಾರ್ಮಲ್ ಕಾರ್ಪೆಟ್ ಪೈಥಾನ್. ಇದು ಬಂದು ಟೈಗರ್ ಮಾಫ್ ಕಾರ್ಪೆಟ್ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ಕಲರ್ ಡಿಫ್ರೆನ್ಸ್. ಸೊ ಇದು ಫುಲ್ ಬ್ಲ್ಯಾಕ್ ಇದೆ, ಇದು ಒಂಚೂರು ಲೈಟ್ ಮತ್ತೆ ಬ್ರೌನ್ ಶೇಡ್ ಇದೆ. ಓಕೆ, ಸೊ ಇದನ್ನ ಕಾರ್ಪೆಟ್ ಪೈಥಾನ್ ಹೇಳ್ತೀವಿ.